ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಕೈಯನ್ನು ಭೈರವ ಮುದ್ರಾ ಅಂದರೆ ಎಡಗೈಯ ಮೇಲೆ ಬಲಗೈಯನ್ನಿಡಿ. ಕಣ್ಣನ್ನು ನಿಧಾನವಾಗಿ ಮುಚ್ಚಿ. ಈಗ ನಿಮ್ಮ ದೇಹದ ಅಂಗಾಂಗಗಳನ್ನು ಸಡಿಲಗೊಳಿಸಿ ನಿಮ್ಮ ದೇಹವನ್ನು ಆದಷ್ಟು ಆರಾಮದಾಯಕ ಸ್ಥಿತಿಗೆ ತನ್ನಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಉಸಿರಾಟದ ಕಡೆಗೆ ತನ್ನಿ. ನೈಸರ್ಗಿಕವಾದ ಉಸಿರಾಟವನ್ನು ಸ್ವಲ್ಪ ಹೊತ್ತು ಗಮನಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಹುಬ್ಬಿನ ಮಧ್ಯದಲ್ಲಿ ತನ್ನಿ. ಹುಬ್ಬಿನ ಮಧ್ಯದಲ್ಲಿ ನಿಮ್ಮ ಗಮನವನ್ನು ಇಡುತ್ತಾ ಅಲ್ಲಿ ಒಂದು ಸಣ್ಣ ಸರ್ಕಲ್ ಅಂದರೆ ವೃತ್ತವಿರುವುದನ್ನು ಗಮನಿಸಿ. ಆ ವೃತ್ತವು ನಿಧಾನವಾಗಿ ದೊಡ್ಡದಾಗ್ತಾ 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 ಹೋಗಿ ಇನ್ಫಿನೈಟ್ ಅಂದರೆ ಅನಂತವಾಗಿ ದೊಡ್ಡದಾಗುತ್ತಿರುವುದನ್ನು ಗಮನಿಸಿ. ಈಗ ಒಂದು ಓಂ ಚಿತ್ರವನ್ನು ಗಮನಿಸಿ. ಓಂ ಅಂತ ಭ್ರೂಮಧ್ಯದಲ್ಲಿ ಬರೆದಿರುವಂತೆ ಗಮನಿಸಿ. ಆ ಚಿತ್ರದಲ್ಲಿ ನಿಮ್ಮ ಗಮನವನ್ನಿಡಿ. ಓಂ ಚಿತ್ರದ ಮೇಲೆ ಗಮನವನ್ನಿಡುತ್ತಾ 3 ಸಲ ಓಂ ಚಾಂಟಿಂಗ್ ಮಾಡೋಣ. ಆಮೇಲೆ ಶಾಂತಿ ಮಂತ್ರವನ್ನು ಹೇಳೋಣ. ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಮತ್ತೊಮ್ಮೆ ಇನ್ನೊಂದು ಬಾರಿ ಈಗ ಶಾಂತಿ ಮಂತ್ರ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಂತ್ರದ ಅಲೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಈಗ ಕೈಯನ್ನು ನಿಧಾನವಾಗಿ ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲಿಟ್ಟುಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಮೊದಲನೆಯ ಅಭ್ಯಾಸ ಪೂರ್ಣ ತಿಥಿಲಿ ಆಸನ. ಪ್ರಾರಂಭದ ಸ್ಥಿತಿಗೆ ಬನ್ನಿ. ಮಂಡಿಯನ್ನು ಮಡಚಿ ಕಾಲಿನ ಅಂಗಾಲನ್ನು ಜೋಡಿಸಿ ಹಿಡಿದುಕೊಳ್ಳಿ. ಮಂಡಿಯನ್ನು ಮೇಲೆ ಮತ್ತು ಕೆಳಗಡೆ ಅಲುಗಿಸಿ 20 ರಿಂದ 25 ಸಲ ಮಾಡಿ. ಡೈನಮಿಕ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ ಇದಕ್ಕೆ. ಮುಂದಿನ ಅಭ್ಯಾಸ ಸೂಕ್ತ ಉದರಾಕರ್ಷಣಾಸನ. ಪ್ರಾರಂಭಿಕ ಸ್ಥಿತಿಯಲ್ಲಿ ಮಲಗಿಕೊಳ್ಳಿ. ಕಾಲನ್ನು ಮಡಚಿ 2 ಪಾದವನ್ನು ಜೋಡಿಸಿ ನೆಲದ ಮೇಲೆ ಅಂಡಿನ ಹತ್ತಿರ ಇಟ್ಕೊಳ್ಳಿ. ಈಗ ಕೈಯನ್ನು ಇಂಟರ್ಲಾಕ್ ಮಾಡಿ ತಲೆಯ ಹಿಂಭಾಗದಲ್ಲಿ ಸಪೋರ್ಟಿಗಾಗಿ ಇಟ್ಕೊಳ್ಳಿ. ನಿಮ್ಮ ಮೊಣಕೈಯು ನೆಲಕ್ಕೆ ಸ್ಪರ್ಶಿಸಲಿ. ಉಸಿರನ್ನು ಒಳಗೆ ತೆಗೆದುಕೊಳ್ತಾ ನಿಮ್ಮ ಕಾಲನ್ನು ಬಲದ ಭಾಗಕ್ಕೆ ತಿರುಗಿಸಿ. ಅದೇ ಟೈಮಲ್ಲಿ ತಲೆಯನ್ನು ಎಡಭಾಗಕ್ಕೆ ತಿರುಗಿಸಿ. ಕಾಲು ನೆಲಕ್ಕೆ ಸ್ಪರ್ಶಿಸಲಿ. ಫೈನಲ್ ಪೊಸಿಷನ್ನಲ್ಲಿ ಸ್ವಲ್ಪ ಹೊತ್ತು ಇರಿ. ಈಗ ನಿಧಾನವಾಗಿ ಪುನಃ ಆರಂಭದ ಸ್ಥಿತಿಗೆ ಬನ್ನಿ. ಉಸಿರನ್ನು ಹೊರಗೆ ಬಿಡ್ತಾ ಮತ್ತೆ ಎಡಭಾಗದಲ್ಲಿ ಇದೇ ಅಭ್ಯಾಸವನ್ನು ಮಾಡಿ. 2 ಸೈಡಿನಲ್ಲಿ 3 ರಿಂದ 5 ಬಾರಿ ಅಭ್ಯಾಸ ಮಾಡಿ.
ಮುಂದಿನ ಅಭ್ಯಾಸ ಸರಳ ಭುಜಂಗಾಸನ. ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. ಉಸಿರನ್ನು ಒಳಗೆ ತೆಗೆದುಕೊಳ್ತಾ ತಲೆ, ಭುಜ, ಎದೆಯನ್ನು ಮೇಲಕ್ಕೆ ಎತ್ತಿ ನಿಮ್ಮ ಮೊಣಕೈಯ ಕೆಳಗಿನ ಭಾಗವನ್ನು ಹಾಗೆಯೇ ನೆಲದ ಮೇಲೆ ಇಟ್ಟುಕೊಳ್ಳಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ. ಫೈನಲ್ ಪೊಸಿಷನ್ನಲ್ಲಿ ಸ್ವಲ್ಪ ಹೊತ್ತು ಇರಿ. ಆಮೇಲೆ ಕೆಳಗೆ ಬಗ್ಗಿಸಬೇಕಾದರೆ ಉಸಿರನ್ನು ಬಿಡ್ತಾ ಬನ್ನಿ. ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. ಇದು 1 ಸುತ್ತು. ಇದೇ ಥರ 3 ರಿಂದ 5 ಸುತ್ತು ಮಾಡಿ. ಮುಂದಿನ ಅಭ್ಯಾಸ ಅರ್ಧ ಶಲಭಾಸನ. ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. ನಿಮ್ಮ ಹಿಂಭಾಗದ ಬ್ಯಾಕ್ ಮಸಲನ್ನು ಯೂಸ್ ಮಾಡಿ ನಿಮ್ಮ ಎಡ ಕಾಲನ್ನು ಮೇಲಕ್ಕೆ ಎತ್ತಿ ಎಷ್ಟಾಗುತ್ತೋ ಅಷ್ಟು ಕಾಲನ್ನು ನೇರವಾಗಿ ಇಟ್ಕೊಳ್ಳಿ. ಫೈನಲ್ ಪೊಸಿಷನಲ್ಲಿ ಸ್ವಲ್ಪ ಹೊತ್ತು ಇರಿ. ಆಮೇಲೆ ಕಾಲನ್ನು ನಿಧಾನವಾಗಿ ಕೆಳಗೆ ತನ್ನಿ. ಇದೇ ಅಭ್ಯಾಸವನ್ನು ಬಲಕಾಲಿನಲ್ಲಿ ಮುಂದುವರಿಸಿ. ಇದು 1 ಸುತ್ತಾಯಿತು. ಈಗ 3 ರಿಂದ 5 ಸುತ್ತು ಮಾಡಿ. ಪ್ರಾರಂಭಿಕ ಸ್ಥಿತಿಯಲ್ಲಿ ಉಸಿರು ಒಳಗೆ, ಕಾಲನ್ನು ಮೇಲೆ ಎತ್ತಬೇಕಾದ್ರೆ ಉಸಿರನ್ನು ಹೋಲ್ಡ್ ಮಾಡಿ ಮತ್ತು ಫೈನಲ್ ಪೊಸಿಷನಲ್ಲೂ ಉಸಿರನ್ನು ಹೋಲ್ಡ್ ಮಾಡಬೇಕು. ಕಾಲನ್ನು ಕೆಳಗಡೆ ತರಬೇಕಾದ್ರೆ ಉಸಿರನ್ನು ಬಿಡ್ತಾ ಬನ್ನಿ. ಈಗ ಮಕರಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಮ ಮಾಡಿ. ನಿಮ್ಮ ಬೆನ್ನಿನ ಭಾಗವನ್ನು ಗಮನಿಸಿ. ಈಗ ನಿಂತುಕೊಂಡು ಮಾಡುವ ಆಸನವನ್ನು ಮಾಡೋಣ. ನಿಂತುಕೊಳ್ಳಿ. ಮುಂದಿನ ಅಭ್ಯಾಸ ಸಮಕೋನಾಸನ. ಕಾಲನ್ನು ಜೋಡಿಸಿ ನಿಂತುಕೊಳ್ಳಿ. ಕೈಯನ್ನು ಮೇಲೆ ಎತ್ತಿ ನಿಧಾನವಾಗಿ ಬಗ್ಗಬೇಕು. ಮುಂದೆ ಬಗ್ಗಬೇಕಾದರೆ ನಿಮ್ಮ ಹಿಂಭಾಗವನ್ನು ಸ್ವಲ್ಪ ಹಿಂದಕ್ಕೆ ತಳ್ಳಿ ನಿಧಾನವಾಗಿ ಬಗ್ಗಿ. ನಿಮ್ಮ ಬೆನ್ನು ನೇರವಾಗಿರಬೇಕು. ನಿಮ್ಮ ತಲೆ, ಕುತ್ತಿಗೆ, ಬೆನ್ನು ಒಂದೇ ಲೈನಿಗೆ ಬರಲಿ. ಈ ಫೈನಲ್ ಪೊಸಿಷನನ್ನು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ. ಆಮೇಲೆ ನಿಧಾನವಾಗಿ ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. ಇದು 1 ಸುತ್ತು. 3 ರಿಂದ 5 ಸಲ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ಧೃತ ಉತ್ಕಟಾಸನ. ಎರಡೂ ಕಾಲನ್ನು ಜೋಡಿಸಿ, ಕೈಯನ್ನು ಜೋಡಿಸಿ ಎದೆ ಮುಂಭಾಗದಲ್ಲಿ ಇಟ್ಟುಕೊಳ್ಳಿ. ಈಗ ಉಸಿರನ್ನು ಒಳಗೆ ತೆಗೆದುಕೊಂಡು ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮ ದೇಹವನ್ನು ಕೆಳಗಡೆ ಮಾಡ್ತಾ ಬನ್ನಿ. ಆಮೇಲೆ ಕೈಯನ್ನು ಮೇಲ್ಗಡೆ ಎತ್ತಿ ತಲೆಯ ಮೇಲ್ಭಾಗಕ್ಕೆ ಎಷ್ಟಾಗುತ್ತೋ ಅಷ್ಟು ಕೈಯನ್ನು ಮೇಲೆತ್ತಿ ಆಮೇಲೆ ಕೆಳಗಡೆ ನೀವು ಎಷ್ಟಾಗುತ್ತೋ ಅಷ್ಟು ಕುಂತ್ಕೊಳ್ಳಿ. ಸ್ಕ್ವಾಟಿಂಗ್ ಅಂದರೆ ತುದಿ ಕಾಲಿನಲ್ಲಿ ಕುಳಿತುಕೊಳ್ಳಬೇಕು. ಇದು 1 ಸುತ್ತು. ಉಸಿರನ್ನು ಒಳಗೆ ತೆಗೆದುಕೊಳ್ತಾ ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. ಇದು 1 ಸುತ್ತು. 3 ರಿಂದ 5 ಸುತ್ತು
ಇದನ್ನು ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ಸರಳ ನಟರಾಜಾಸನ. ಬಲಕಾಲನ್ನು ಮಡಚಿ ಬಲಕಾಲಿನ ಸಂಧಿಯನ್ನು ನಿಮ್ಮ ದೇಹದ ಹಿಂಭಾಗದಿಂದ ಬಲಗೈಯಿಂದ ಹಿಡಿದುಕೊಳ್ಳಿ. ನಿಧಾನವಾಗಿ ಬಲಕಾಲನ್ನು ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ಎತ್ತಿ, ಎಡಕೈಯನ್ನು ಮೇಲಕ್ಕೆ ಎತ್ತಿ ಜ್ಞಾನ ಮುದ್ರದಲ್ಲಿ ಇಟ್ಟುಕೊಳ್ಳಿ. ಸ್ವಲ್ಪ ಹೊತ್ತು ಫೈನಲ್ ಪೊಸಿಷನ್ನಲ್ಲಿ ಇರಿ. ಆಮೇಲೆ ನಿಧಾನವಾಗಿ ನಿಮ್ಮ ಕೈಯನ್ನು ಮತ್ತು ಕಾಲನ್ನು ಪ್ರಾರಂಭಿಕ ಸ್ಥಿತಿಗೆ ತನ್ನಿ. ಇದು 1 ಸುತ್ತು 3 ರಿಂದ 5 ಸುತ್ತು ಅಭ್ಯಾಸ ಮಾಡಿ. ನಿಮ್ಮ ಉಸಿರಾಟ ಸಾಮಾನ್ಯವಾಗಿರಲಿ. ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ. ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. ಸೂರ್ಯ ಮಂತ್ರ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಸೂರ್ಯ ನಮಸ್ಕಾರವನ್ನು ಓಂ ಚಾಂಟಿಂಗ್ ಜೊತೆ ಅಭ್ಯಾಸ ಮಾಡೋಣ. ಓಂ 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 ಇನ್ನೊಂದು ಸೈಡನ್ನು ಸೂರ್ಯ ಮಂತ್ರದಿಂದ ಅಭ್ಯಾಸ ಮಾಡೋಣ. ಓಂ ಭ್ರಾಂ ಮಿತ್ರಾಯ ನಮಃ. ಓಂ ಭ್ರೀಂ ರವಯೇ ನಮಃ. ಓಂ ಭ್ರೂಂ ಸೂರ್ಯಾಯ ನಮಃ. ಓಂ ಹ್ರೈಂ ಭಾನವೇ ನಮಃ. ಓಂ ಭ್ರೌಂ ಖಗಾಯ ನಮಃ. ಓಂ ರಃ ಪೂಷ್ಣೇ ನಮಃ. ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ. ಓಂ ಹ್ರೀಂ ಮರೀಚಯೇ ನಮಃ. ಓಂ ಭ್ರೂಂ ಆದಿತ್ಯಾಯ ನಮಃ. ಓಂ ಹ್ರೈಂ ಸವಿತ್ರೇ ನಮಃ. ಓಂ ಹ್ರೌಂ ಅರ್ಕಾಯ ನಮಃ. ಓಂ ರಃ ಭಾಸ್ಕರಾಯ ನಮಃ. ನಿಮ್ಮ ದೇಹವನ್ನು ಆದಷ್ಟು ರಿಲ್ಯಾಕ್ಸ್ ಮಾಡಿ. ಸೂರ್ಯ ನಮಸ್ಕಾರದಿಂದ ಆಗಿರುವ ಪರಿಣಾಮವನ್ನು ನಿಮ್ಮ ದೇಹದಲ್ಲಿ ಗಮನಿಸಿ. ಮುಂದಿನ ಅಭ್ಯಾಸ ಪ್ರಾಣಾಯಾಮ. ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಕೈಯನ್ನು ಚಿನ್ಮುದ್ರದಲ್ಲಿಟ್ಟುಕೊಳ್ಳಿ. ನಿಧಾನವಾಗಿ ಮುಚ್ಚಿ ಕುತ್ತಿಗೆ ತಲೆಯನ್ನು ನೇರವಾಗಿ ಇಟ್ಟುಕೊಳ್ಳಿ. ಕಣ್ಣು ನಿಧಾನವಾಗಿ ಮುಚ್ಚಿ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಮ್ಮ ಮೂಗಿನಿಂದ ತೆಗೆದುಕೊಳ್ಳಿ. ಆಮೇಲೆ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಸ್ವಲ್ಪ ಸಮಯದ ನಂತರ ನಿಮ್ಮ ಗಮನವನ್ನು ನಿಮ್ಮ ಕುತ್ತಿಗೆ ಹತ್ರ ತೆಗೆದುಕೊಂಡು ಹೋಗಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕುತ್ತಿಗೆಯಲ್ಲಿ ಒಂದು ಸಣ್ಣ
ಥಾಟೆ ಅಂದರೆ ಹೋಲಿದೆ ಅಂತ, ನಿಮ್ಮ ಉಸಿರಾಟ ಆ ಹೋಲಿನಿಂದ ಆಗುತ್ತಿದೆ ಅಂತ ಅಂದ್ಕೊಳ್ಳಿ. ಉಸಿರನ್ನು ಮೂಗಿನಿಂದಲೇ ತೆಗೆದುಕೊಳ್ಳಿ ಮತ್ತು ಉಸಿರು ಒಳಗೆ ತೆಗೆದುಕೊಳ್ಳುವಾಗ ಒಂದು ಸಲ ಸಣ್ಣ ಸೌಂಡ್ ಆಗುತ್ತೆ. ಅದು ಯಾವ ಥರ ಸೌಂಡ್ ಅಂದರೆ ಒಂದು ಬೇಬಿ ಮಲಗಿದಾಗ ಆಗುವ ಬೇಬಿಯ ಉಸಿರಾಟದ ಸೌಂಡು. ಈ ಉಜ್ಜಯಿ ಪ್ರಾಣಾಯಾಮವನ್ನು 2 ರಿಂದ 3 ನಿಮಿಷ ಅಭ್ಯಾಸ ಮಾಡಿ. ನಿಮ್ಮ ಉಸಿರಾಟ ಹೇಗಿರಬೇಕು ಅಂದರೆ ಅದು ನಿಮ್ಮೊಬ್ಬರಿಗೆ ಕೇಳಿಸಬೇಕು. ಮುಂದಿನ ಅಭ್ಯಾಸ ಭೂಚರಿ ಮುದ್ರಾ. ನಿಮ್ಮ ಬಲಕೈಯನ್ನು ಮಡಚಿ ಎಲ್ಲ ಬೆರಳುಗಳನ್ನು ಜೋಡಿಸಿ ಬಲ ಹೆಬ್ಬೆಟ್ಟನ್ನು ತುಟಿಯ ಮೇಲ್ಭಾಗಕ್ಕೆ ತಾಗಿಸಿ ಕಿರು ಬೆರಳಿನ ಜಾಗದನ್ನೇ ನೋಡುತ್ತಿರಬೇಕು. ಕಣ್ಣನ್ನು ಮಿಟುಕಿಸದೆ ನೋಡುತ್ತಿರಿ. ಸ್ವಲ್ಪ ಸಮಯದ ನಂತರ ಕೈಯನ್ನು ನಿಧಾನವಾಗಿ ಕೆಳಗೆ ತರಬೇಕು. ಮತ್ತು ಶೂನ್ಯತೆ, ಯಾವ ಜಾಗದಲ್ಲಿ ಕಿರುಬೆರಳು ಇತ್ತೋ ಅದೇ ಜಾಗದಲ್ಲಿ ಮತ್ತೊಮ್ಮೆ ನೋಡುತ್ತೀರಿ. ನಿಮಗೆ ಶೂನ್ಯತೆಯೋ ಭಾಸವಾಗದೆಯೋ ಅಂತ ನೋಡ್ತಾ ಇರಿ. 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ಶವಾಸನದಲ್ಲಿ ಮಲಗಿಕೊಳ್ಳಿ. ದೇಹವನ್ನು ಆದಷ್ಟು ವಿಶ್ರಾಂತಗೊಳಿಸಲು ಪ್ರಯತ್ನಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಉಸಿರಾಟದ ಕಡೆಗೆ ತನ್ನಿ. ನಿಮ್ಮ ಉಸಿರಾಟವನ್ನು ಸ್ವಲ್ಪ ಹೊತ್ತು ಗಮನಿಸಿ. ನಿಮ್ಮ ದೇಹದ ಅಂಗಾಂಗಗಳನ್ನು ಗಮನಿಸಿ. ನಿಮ್ಮ ಕಾಲು, ತಲೆ, ಭುಜ, ಕೈಯನ್ನು ವಿಶ್ರಾಂತಗೊಳಿಸಲು ಪ್ರಯತ್ನಿಸಿ. ನಿಮ್ಮ ಗಮನವನ್ನು ಇಡೀ ದೇಹದ ಮೇಲೆ ತನ್ನಿ. ತಲೆಯ ಮೇಲ್ಭಾಗ, ಕಾಲಿನ ಕೆಳಭಾಗ, ಇಡೀ ಶರೀರ. ನಿಮ್ಮ ಮನಸ್ಸಿನಲ್ಲಿ ಓಂ ಅಂತ ಚಾಂಟ್ ಮಾಡಿ. ಇನ್ನೊಂದು ಸಲ ಓಂ. ಇಡೀ ದೇಹದ ಮೇಲೆ ಗಮನವನ್ನು ನೀಡುತ್ತಾ ಮತ್ತೊಂದು ಸಲ ಓಂ ಅಂತ ಚಾಂಟ್ ಮಾಡಿ. ನಿಮ್ಮ ಫಿಸಿಕಲ್ ಬಾಡಿ ಆಮೇಲೆ ಮೆಂಟಲ್ ಬಾಡಿಯನ್ನು ರಿಲ್ಯಾಕ್ಸ್ ಮಾಡಿ.
ಈಗ ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ. ನಿಮ್ಮ ಕಾಲ್ಬೆರಳನ್ನು ಅಲಗಿಸಿ, ಕೈ ಬೆರಳನ್ನು ಅಲಗಿಸಿ, ತಲೆಯನ್ನು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ತಿರುಗಿಸಿ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಬಲಭಾಗದಿಂದ ಎದ್ದು ಕುಳಿತುಕೊಳ್ಳಿ. ನಿಧಾನವಾಗಿ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. ನಿಧಾನವಾಗಿ ನಿಮ್ಮ ಕಣ್ಣನ್ನು ತೆರೆಯಿರಿ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಯೋಗಾಭ್ಯಾಸ ಇಲ್ಲಿಗೆ ಮುಗಿಯಿತು. ನನ್ನ ಜೊತೆ ಕೂಡಿ ನೀವು ಯೋಗಾಭ್ಯಾಸ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.